ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನನ್ನ ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಕೈ ಕಾಲು ಮುಖ ತೊಳ್ಕೊಂಡು ಅಡುಗೆ ಮನೆಗೆ ಬರ್ತೀನಿ. ಅಡುಗೆ ಮನೆಗೆ ಬಂದು ಅಡುಗೆದೇನಿದೆ ನೋಡ್ಕೋತೀನಿ. ಸೊ ನಮ್ಮ ಮನೇಲಿ ಬೇಗ ಅಡುಗೆ ಮಾಡಬೇಕಾಗಿರೋದ್ರಿಂದ ನಾನು ಬೇಗ ಎದ್ದು ಅಡುಗೆ ಮಾಡ್ತೀನಿ. ಮೇಲ್ಗಡೆ ಒಂದು ಬದನೆಕಾಯಿ ಇತ್ತು, ಸಾಂಬಾರಿಗೆ ಬದನೆಕಾಯಿ ಇರಲಿಲ್ಲ. ಸೊ ಮೇಲ್ಗಡೆ ಗಿಡದಲ್ಲಿ ಇದೆಯಾ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಮೇಲೋಗಿ ನೋಡಿದಾಗ ಒಂದೇ ಒಂದು ಕಾಯಿ ಬಿಟ್ಟಿತ್ತು. ಕಿತ್ಕೊಂಡು ನಮ್ಮಮ್ಮ ಏನೋ ಕೇಳ್ತಾಯಿತ್ತು ಹೇಳ್ಬಿಟ್ಟು ಮೊಲಗಳನ್ನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಒಂದು ಮೊಲಗಳನ್ನ ಮಾತಾಡಿಸ್ತಾ ಇದ್ದೆ. ಇದು ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಸ್ವಲ್ಪ ಹೆದ್ರುಕೊಂಡು ಓಡ್ತವೆ. ಮಾತಾಡಿಸಿ ನಾನು ಟೈಮ್ ಆಗ್ತಿತ್ತು ಆಗಲೇ ಅಡುಗೆ ಮಾಡೋಕ್ಕೆ ಅಂತೇಳಿ ಬಂದು ಹಸಿ ಅವರೆಕಾಳು ಎಡ್ಕೊಟ್ಟಿತ್ತು ನಮ್ಮಮ್ಮ. ಹಸಿ ಅವರೆಕಾಳಿಗೆ ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಹಾಕಿ ಮಸಾಲೆನ ಅರೆದು ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಮಸಾಲೆಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು, ಧನಿಯಾ, ಖಾರದ ಪುಡಿ, ಟೊಮೊಟೊ ಇಷ್ಟನ್ನು ಹಾಕಿ ನಾನು ರುಬ್ಬಿ ಸಾಂಬಾರನ್ನ ರೆಡಿ ಮಾಡೋಕ್ಕಿಟ್ಟು ಪಾತ್ರೆ ತೊಳೆದು ನೀರು ಬಿಟ್ಟಿದ್ದ ನೀರೆಲ್ಲನೂ ಹಿಡಿದ್ಬಿಟ್ಟು ಸೊ ಬಟ್ಟೆ ಎಲ್ಲ ಮಡಚಿ ನಮ್ಮ ಅವ್ವ ಹೇಳಿದ್ರು ಕಾಯಿ ಹಿಡ್ಕೊಡು ಅಂತ. ಸೊ ಒಂದು ಕಾಯಿ ಹಿಡ್ಕೊಡ್ತಾ ಇದ್ದೆ ನಾನು. ಆ್ಯಕ್ಚುಲಿ ಅಷ್ಟು ಫಾಸ್ಟಾಗಿ ಹಿಡಿಯೋಕ್ಕೆ ಬರೋಲ್ಲ, ಬಟ್ ಹಿಡಿತೀನಿ. ಸೊ ಅದಾದಮೇಲೆ ನನ್ನ ಕೋತಿ ಗ್ಯಾಂಗ್ ಜೊತೆಯಲ್ಲಿ ವಾಟ್ ಬಾನವಿ ವೈ ಆರ್ ಯು ಕ್ರೈಯಿಂಗ್? ಚಿಲಿ ಬಾಯಿ ಕಡೆ ಇಂಜೆಕ್ಷನ್ ಮಾಡಿದ್ದಾರೆ ಅವಳಿಗೆ. ಅದಕ್ಕೆ ಇವತ್ತು ಕ್ಯೂಟ್ ಬಾನವಿ ಅವರು ಕ್ಯೂಟಾಗಿ ಅಳ್ತಾ ಇದ್ದಾರೆ. ಇವತ್ತು ಗೇಮ್ ಆಡಲ್ವಾ ಬಾನವಿ? ಆಡಲ್ವಾ? ಆಯ್ತು ಅಳ್ಬೇಡ. ಇಂಜೆಕ್ಷನ್ ಮಾಡೋರು ಪೌಡ್ರ್ ಜಾಸ್ತಿ ಹಾಕೋ ಬಂದಿದ್ರಾ? ಇಂಜೆಕ್ಷನ್ ಬಾನವಿ ಸ್ಟೋರಿ ಕೇಳ್ಕೊಂಡು ಸೊ ಎಲ್ಲ ಮಕ್ಕಳು ಬಂದರು. ಗೇಮ್ ಆಡ್ಸೋಣ ಅಂತ ಹೇಳ್ಬಿಟ್ಟು ಗೇಮ್ ಆಡಿಸ್ತಾ ಇದ್ದೀನಿ. ಇದೇನು ಅಂತ ಕನ್ಫ್ಯೂಸ್ ಆಗಬೇಡಿ. ಆ್ಯಕ್ಚುಲಿ ಮ್ಯೂಸಿಕಲ್ ಚೇರ್ ಇದು, ಬಟ್ ಚೇರಿನ ಕೊರತೆ ಜಾಸ್ತಿ ಇರೋದ್ರಿಂದ ಸ್ಲಿಪ್ಪರ್ಸ್ನ ರೌಂಡಲ್ಲಿಟ್ಟು ಇವ್ರಿಗೆ ಗೇಮ್ನ ಆಡಿಸ್ತಾ ಇದ್ದೀನಿ. ಸೊ ಯಾವ ಥರ ಇರುತ್ತೆ ಅದರಲ್ಲೆಲ್ಲ ಮ್ಯಾನೇಜ್ ಮಾಡಿ ಆಟ ಆಡಿಸೋದು. ಸೊ ಇದಾದಮೇಲೆ ನಾವು ಆಮ್ಲೆಟ್ ಹಾಕ್ಕೊಂಡು ಊಟ ಮಾಡುವಂಥ ಶಾಸ್ತ್ರನ ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.